Hey guys, welcome back to my YouTube channel Journey with Sudha Ranjit. ಈ ವ್ಲಾಗ್ ಅಲ್ಲಿ ರಿಸೆಪ್ಷನ್ದು ಮತ್ತೆ ಮುಹೂರ್ತದ್ದು ಎರಡು ಇನ್ಕ್ಲೂಡ್ ಆಗಿರುತ್ತೆ. ಈ ಮದುವೆಯಲ್ಲಿ ಫಸ್ಟ್ ಮುಹೂರ್ತ ಆಯಿತು, 1 ಡೇ ಗ್ಯಾಪ್ ಆದ್ಮೇಲೆ ರಿಸೆಪ್ಷನ್ ಇತ್ತು. ಹಾಗಾಗಿ ಫಸ್ಟ್ ಮುಹೂರ್ತದ ವಿಡಿಯೋ ಹಾಕ್ತಾ ಇದ್ದೀನಿ. ಸ್ಯಾರಿ ಮೊದಲೇ ಕಲೆಕ್ಟ್ ಮಾಡಿಕೊಂಡು ಪ್ಲೀಟ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಅವತ್ತಿನ ದಿವಸನೇ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಬರೀ ಬ್ಲೌಸ್ ಡಿಸೈನ್ ಮಾತ್ರ ತೋರಿಸಿದ್ದೆ. ಸ್ಯಾರಿ ಟೈಸಲ್ಸ್ ಹೆಂಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಎಂಬ್ರಾಯ್ಡ್ರಿ ಮಾಡಿ ಬೀಡ್ಸ್ ಹಾಕಿದ್ರು. ಇದು ಹ್ಯಾಂಗಿಂಗ್ ಥರ ಲಾಂಗ್ ಬೀಡ್ಸ್ ಹಾಕಿದ್ರು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿಂದಿನ ದಿವಸ ವೆಡ್ಡಿಂಗ್ ವೆನ್ಯೂಗೆ ಹೋಗಿ ಸಂಗೀತ ಎಲ್ಲ ಮುಗಿಸ್ಕೊಂಡು ಅರ್ಶನ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ದಿವಸ ಬೆಳಿಗ್ಗೆ ಮುಹೂರ್ತಕ್ಕಂತ ರೆಡಿ ಆಗ್ತಾ ಇದ್ದೀವಿ. ನಾವು ಮುಹೂರ್ತಕ್ಕಂತ ಬುಕ್ ಮಾಡಿದ್ದಿದ್ದು ಮೇಕಪ್ ಆರ್ಟಿಸ್ಟು ಗೀತಾ ಸಂಪತ್ ಅಂತ. ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಅವ್ರನ್ನ ಬುಕ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಎಲ್ಲದಕ್ಕೂ ನಮ್ಮ ಸಜೆಷನ್ ಕೇಳ್ಕೊಂಡೇ ಮಾಡಿದ್ರು. ಲೈಕ್ ಇವಾಗ ನಮ್ಗೆ ಐ ಶ್ಯಾಡೋ ಯಾವ ಥರ ಬೇಕು, ಲೈಟ್ ಬೇಕಾ ಡಾರ್ಕ್ ಬೇಕಾ, ಅಥವಾ ಲಿಪ್ಸ್ಟಿಕ್ ಶೇಡ್ ಯಾವ ಕಲರ್ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಗೆ ಯಾವ ಥರ ಇಷ್ಟ ಅದೇ ಥರನೇ ಕೇಳ್ಕೊಂಡೇ ಮಾಡಿದ್ರು. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಒಬ್ಬೊಬ್ರಿಗೆ ಡಾರ್ಕ್ ಶೇಡ್ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಲೈಟ್ ಶೇಡ್ ಇಷ್ಟ ಆಗಿರುತ್ತೆ. ನಂಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಮುಹೂರ್ತದ ಮೇಕಪ್ಪು. ನನ್ನ ಹೇರ್ ಸ್ಟೈಲ್ ಬಂದು ಹೇರ್ ಬೈ ಮೇಘ ಅಂತ ಮಾಡಿದ್ದು. ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ಸಿರಿ ಮತ್ತು ಪಾವನಿಗೆ ಸ್ವಲ್ಪ ಸಿಮಿಲರ್ ಪ್ಯಾಟ್ರನ್ ಲಂಗ ಬ್ಲೌಸ್ ಮಾಡಿಸಿದ್ವಿ. ಆ ಬ್ಲೌಸ್ ಒಂದು ಸ್ವಲ್ಪ ಸಿಮಿಲರ್ ಇತ್ತು ಅವರಿಬ್ರದ್ದು. ಯಾಕಂದರೆ ಲಂಗ ದಾವಣಿ ಎಲ್ಲ ಅವ್ರಿಗೆ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾರ್ಮಲ್ ಲಂಗ ಬ್ಲೌಸ್ ಹೊಲಿಸಿದ್ವಿ. ಪಂಜನಿಗೆ ಮಾತ್ರ ಹಾಫ್ ಸ್ಯಾರಿ ಥರ ಮಾಡಿಸಿದ್ವಿ. ಇದು ನಮ್ಮ ಅಕ್ಕದು ಕಂಪ್ಲೀಟ್ ಮುಹೂರ್ತದ ಲುಕ್ಕು. ಸಿಂಪಲ್ಲಾಗಿ ಬೇಡ್ ಮಾಡಿಸ್ಕೊಂಡು ಕುಚ್ಚು ಹಾಕಿಸ್ಕೊಂಡು ಈ ಥರ ರೆಡಿ ಆಗಿದ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿರಿ ಮುಹೂರ್ತಕ್ಕೆ ಈ ಥರ ರೆಡಿ ಆಗಿದ್ಲು. ಅವಳಿಗೆ ಆ್ಯಕ್ಚುಲಿ ನಾನು ಉದ್ದ ಜಡೆ ಹಾಕಿಸಿ ಕೆಳಗಡೆ ಲೋಟಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕಂದರೆ ನಾನು ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಟೈಮ್ ಮ್ಯಾನೇಜ್ ಆಗಲಿಲ್ಲ ನನಗೆ. ನಾನೇ ಬೇರೆ ರೂಮಲ್ಲಿ ರೆಡಿ ಆಗ್ತಾಯಿದ್ದೆ, ಮತ್ತು ಸಿರಿ, ಪಂಜನಿ, ಪಾವನಿ ಅವರೆಲ್ಲ ಒಂದು ರೂಮಲ್ಲಿ ರೆಡಿ ಆಗ್ತಾಯಿದ್ರು. ಅವ್ರಿಗೆಲ್ಲ ಒಂದು ಮೇಕಪ್ ಆರ್ಟಿಸ್ಟ್ ಹೇಳಿದ್ವಿ ನಾವು, ಜಸ್ಟ್ ಲೈಟ್ ಮೇಕಪ್ಗೆ ಮತ್ತು ಹೇರ್ ಸ್ಟೈಲ್ಗೆ ಅಂತ. ಹಾಗಾಗಿ ನಾನು ಅವಳು ಹೇರ್ ಸ್ಟೈಲ್ ಮಾಡಿಸ್ಕೊಬೇಕಾದ್ರೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಂದು ಲೇಟ್ ಆಗಿಬಿಡ್ತು ಅಂತ. ಹಂಗೂ ಈ ಥರ ಸಿಂಪಲ್ಲಾಗೇ ಹೇರ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ರೆಡ್ ಕಲರ್ ಸ್ಕರ್ಟ್ ಬ್ರೈಟ್ ಇರೋದ್ರಿಂದ ಅವಳ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಶಾನ್ ಈ ಥರ ರೆಡಿ ಆಗಿದ್ದ. ನಾವು ಟ್ರಯಲ್ ಹೋದವಾಗ್ಲೂ ನಾನು ಈ ಥರ ಡ್ರೆಸ್ ಹಾಕೋನಲ್ಲ, ನನಗೆ ಜೀನ್ಸ್ ಪ್ಯಾಂಟ್ ಬೇಕು, ಟೀ ಶರ್ಟ್ ಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಬಟ್ ಮದುವೆ ದಿವಸ ಒಂಚೂರು ಹಠ ಮಾಡ್ದಿರ ಹಾಕ್ಕೊಂಡಿದ್ದ, ಚೆನ್ನಾಗಿ ಕಾಣಿಸ್ತಾ ಇದ್ದ. ಮತ್ತು ಅವನಿಗೂ ಆ ಡ್ರೆಸ್ ತುಂಬಾ ಕಂಫರ್ಟಬಲ್ ಇತ್ತು ಅನಿಸುತ್ತೆ, ಬಿಚ್ಚು ಅಂತ ಹೇಳೇ ಇಲ್ಲ. ನಾನು ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಈಶಾನ್ ಔಟ್ಫಿಟ್ ಈ ಥರನೇ ಇರಬೇಕು ಅಂತ, ಅದೇ ಥರನೇ ಫ್ಯಾಬ್ರಿಕ್ ಸಿಕ್ತು, ಅದೇ ಥರನೇ ಕಸ್ಟಮೈಸು ಮಾಡಿಕೊಟ್ರು ಮಿರಾಯದಲ್ಲಿ. ಅದೊಂದು ಸ್ವಲ್ಪ ಖುಷಿ ಅನಿಸ್ತು ನನಗೆ. ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ಟು ಮತ್ತು ಮಕ್ಕಳಿಗೆ ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲೆಲ್ಲನೂ ಜಾಸ್ತಿ ಪರ್ಟಿಕ್ಯುಲರು. ನನಗೆ ಹೆಂಗೆ ಇಮ್ಯಾಜಿನ್ ಮಾಡಿಕೊಂಡು ಡಿಸೈನ್ ಹೇಳಿರ್ತೀನೋ ನನಗೆ ಅದೇ ಥರನೇ ಬೇಕು. ಒಂದು ಸ್ವಲ್ಪ ಆ ಥರ ಈ ಥರ ಅಂತ ಏನಾದ್ರು ಚೇಂಜಸ್ ಆಗಿಬಿಟ್ರೆ ಮೂಡೇ ಇರಲ್ಲ ರೆಡಿ ಆಗಬೇಕು ಅಂತೆಲ್ಲನೂ. ಫಸ್ಟು ಸಿರಿದ ಬ್ಲೌಸು ಚೆನ್ನಾಗಿ ಬಂದಿರಲಿಲ್ಲ, ಅದು ಬೇಡ ಅಂತ ಬೇರೆ ಫ್ಯಾಬ್ರಿಕ್ ಮ್ಯಾಚ್ ಮಾಡಿಕೊಂಡು ಈ ಥರ ಕಸ್ಟಮೈಸ್ ಮಾಡಿಸಿದ್ದು. ನನ್ನ ಕಂಪ್ಲೀಟ್ ಲುಕ್ ಈ ಥರ ಆಯಿತು. ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರಿ ಮತ್ತು ಕಮೆಂಟ್ ಮಾಡಿದ್ರಿ ನಿಮ್ಮ ಸ್ಯಾರಿ ಡೀಟೇಲ್ಸ್ ಎಲ್ಲ ಹೇಳಿ ಅಂತ. ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ಕಂಚಿಯಲ್ಲಿ AS ಬಾಬುಷಾ ಶಾಪಲ್ಲಿ. 2.5 years ಬ್ಯಾಕ್ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು. ನನ್ನ ಸೀಮಂತಕ್ಕೆ ಅಂತ ನಾನು ಈ ಸ್ಯಾರಿ ತೊಗೊಂಡಿದ್ದು, ಮತ್ತು ಸೇಮ್ ಸ್ಯಾರಿನೇ ನಾನು ರಿಪೀಟ್ ಮಾಡಿರೋದು ಈ ಮದುವೆಗೆ ಅಂತ. ನಂಗೆ ತುಂಬಾ ಇಷ್ಟ ಆಯಿತು ನನ್ನ ಕಂಪ್ಲೀಟ್ ಲುಕ್ಕು. ಇದ್ರ ರಿಲೇಟೆಡ್ ಯಾರನ್ನ ಏನಾರ ಕೇಳೋದಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸಂಡೇ ಮಾರ್ನಿಂಗ್ ರಿಸೆಪ್ಷನ್ಗಂತ ರೆಡಿ ಆಗ್ತಾ ಇದ್ದೀವಿ. ರಿಸೆಪ್ಷನ್ ಕಮ್ ಬೀಗ್ ರೂಟ್ ಆ ಥರ ಇದು ಮಧ್ಯಾಹ್ನ ಇದ್ದಿದ್ದು ಫಂಕ್ಷನು. ಹಾಗಾಗಿ ನಾವು ಬೆಳಗ್ಗೆನೇ ರೆಡಿ ಆಗ್ತಾ ಇದ್ದೀವಿ. ನಾವು ರಿಸೆಪ್ಷನ್ಗೆ ಕೀರ್ತಿ ಸಂತೋಷ್ ಅಂತ ಒಬ್ಬರಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರನ್ನ ಬುಕ್ ಮಾಡ್ಕೊಂಡಿದ್ವಿ. ಕಾವ್ಯ ಇದಕ್ಕೆ ಮುಂಚೆನೇ ಒಂದು ಸತಿ ಅವ್ರ ಅಮ್ಮ ಮನೆ ಗೃಹ ಪ್ರವೇಶಕ್ಕೆ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ರು ಅಂತ ನಾವು ಮತ್ತೆ ರಿಸೆಪ್ಷನ್ಗೆ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ವಿ. ನಾನು ರಿಸೆಪ್ಷನ್ಗೆ ಈ ಸ್ಯಾರಿ ಉಟ್ಕೊಂಡಿದ್ದೆ. ಆರ್ಗೆನ್ಸಾ ಟಿಶ್ಯೂ ಡಿಸೈನರ್ ಸ್ಯಾರಿ ಇದು. ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಸಮ್ಯಕಲ್ಲಿ.
ಬಾಡಿ ಎಲ್ಲ ಪ್ಲೇನು, ಕೆಳಗಡೆ ಮಾತ್ರ ಹೆವಿ ಎಂಬ್ರಾಯ್ಡ್ರಿ ಮಾಡಿದ್ರು, ರಿಚ್ ಲುಕ್ ಕೊಡ್ತಾ ಇತ್ತು. ಇದರಲ್ಲೇ ರೆಡಿ ಬ್ಲೌಸ್ ಕೂಡ ಬಂದಿದೆ, ಹಾಗಾಗಿ ನಾವು ಬ್ಲೌಸ್ ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ರಿಸ್ಕ್ ಎಲ್ಲ ಇರಲ್ಲ. ನಾವು ಸ್ಯಾರಿ ಪರ್ಚೇಸ್ ಮಾಡೋ ದಿವಸನೇ ಟ್ರಯಲ್ ಮಾಡಿ ಬಾಡಿ ಮೆಷರ್ಮೆಂಟ್ಸ್ ಎಲ್ಲ ತೊಗೋತಾರೆ, ಅದ್ರ ಪ್ರಕಾರನೇ ಆಲ್ಟರ್ ಮಾಡ್ಕೊಂಡು ಕೊಡ್ತಾರೆ. ನಾವು ಸ್ಯಾರಿ ಕಲೆಕ್ಟ್ ಮಾಡ್ಕೊಳ್ಳೋ ದಿವಸ ಇನ್ನೊಂದ್ಸತಿ ಟ್ರಯಲ್ ಮಾಡಿ ಏನೇನೋ ಆಲ್ಟ್ರೇಷನ್ಸ್ ಅಥವಾ ಏನೇನೋ ಕರೆಕ್ಷನ್ಸ್ ಇದ್ದರೆ ಹಾಗೇನೂ ಮಾಡಿಕೊಡ್ತಾರೆ. ಹಂಗಾಗಿ ನಾವು ಫಿಟ್ಟಿಂಗ್ದೆಲ್ಲನೂ ರಿಸ್ಕ್ ಎಲ್ಲ ಏನೂ ಇರಲ್ಲ, ನಮ್ಮ ಬಾಡಿ ಮೆಷರ್ಮೆಂಟ್ಸ್ ಪ್ರಕಾರನೇ ನೀಟಾಗಿ ಆಲ್ಟರ್ ಮಾಡ್ಕೊಂಡು ಕೊಡ್ತಾರೆ. ಪಂಜನಿ, ಪಾವನಿ ಮತ್ತು ಸಿರಿ ಟೀಟುಗೆಲ್ಲ ಮಾಡೋಕೆ ಒಬ್ರನ್ನ ಕರೆಸಿದ್ವಿ. ಯಾಕಂದರೆ ಪಂಜನಿಗೆ ಇವಾಗ ಲಾಂಗ್ ಗೌನ್ ಹಾಕೊಂಡಿರೋದ್ರಿಂದ ಫುಲ್ ಹೇರ್ ಸ್ಟೈಲು ಮತ್ತು ಲೈಟ್ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವಳಿಗಂತಲೇ ಮೇಯ್ನ್ ಇಂಪಾರ್ಟೆಂಟ್ಲಿ ಕರೆಸಿದ್ದು. ಹಾಗೆ ಇವ್ರೂ ಸ್ವಲ್ಪ ಹೇರ್ ಸ್ಟೈಲು, ಲೈಟ್ ಮೇಕಪ್ ಥರ ಎಲ್ಲ ಮಾಡಿಸಿದ್ವಿ. ಸಿರಿದು ಮತ್ತು ಪಾವನಿದು ಡ್ರೆಸ್ ಬಂದು ಬ್ಯೂಟಿಫುಲ್ ಮೆಸ್ ಬೈ ಆ್ಯನ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ಪರ್ಚೇಸ್ ಮಾಡಿದ್ದು. ಆ ಶಾಪ್ ಬಂದು ಕುಮಾರ ಪಾರ್ಕ್ ಹತ್ರ ಬರುತ್ತೆ. ಸಿರಿಗೆ ಈ ಥರ ನೇಲ್ಸ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಟ್ಟಿದ್ರು ಮಿರಾಯಾದಿಂದ. ಅವಳು ಪ್ರತಿ ಸತಿ ಔಟ್ಫಿಟ್ ಕಸ್ಟಮೈಸ್ ಮಾಡಿಸ್ಕೊಂಡಾಗ್ಲೂ ಮ್ಯಾಚಿಂಗ್ ನೇಲ್ಸ್ ಕೊಡ್ತಾರೆ. ಸಿರಿಗೆ ಜಾಸ್ತಿನೇ ಇಷ್ಟ ಈ ಥರ ನೇಲ್ಸ್ ಎಲ್ಲನೂ. ಅದ್ರ ಮೇಲೆ ಕ್ಯೂಟ್ ಪ್ರಿಂಟ್ಸ್ ಎಲ್ಲ ಬೇರೆ ಡಿಸೈನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದ್ರ ಜೊತೆ ಫೈಲ್ ಮಾಡೋದು ಮತ್ತು ಸ್ಟಿಕ್ ಮಾಡ್ಕೊಳ್ಳೋಕ್ಕೆ ಸ್ಟಿಕ್ಕರ್ ಥರ ಎಲ್ಲ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಕೊಟ್ಟಾಗ ಗ್ಲೂ ಕೊಟ್ಟಿದ್ರು, ಈ ಟೈಮು ಈ ಥರ ಸ್ಟಿಕ್ಕರ್ ಕೊಟ್ಟಿದ್ರು. ಆ ಸ್ಟಿಕ್ಕರ್ ಹಾಕ್ಕೊಂಡು ಅದ್ರ ಮೇಲೆ ನೇಲ್ ಸ್ಟಿಕ್ ಮಾಡ್ಕೊಳೋದು. ನನ್ನ ಕಂಪ್ಲೀಟ್ ಲುಕ್ ಈ ಥರ ಇತ್ತು. ನಾನು ಸಿಂಗಲ್ ಪಿನ್ ಮಾಡಿಸ್ಕೊಂಡಿದ್ದೆ. ನಾನು ಸಿಂಗಲ್ ಪಿನ್ ಮಾಡಿಸ್ಕೊತಾ ಇರೋದು ಇದೇ ಫಸ್ಟು. ನನಗೆ ಕಂಫರ್ಟಬಲ್ ಅನಿಸಲ್ಲ ಮತ್ತು ಕ್ಯಾರಿ ಮಾಡೋಕ್ಕೂ ನನಗೆ ಬರಲ್ಲ ಸಿಂಗಲ್ ಪಿನ್ನೆಲ್ಲನೂ. ಬಟ್ ಡಿಸೈನರ್ ಸ್ಯಾರಿಗೆಲ್ಲ ಸಿಂಗಲ್ ಪಿನ್ ಮಾಡಿಸ್ಕೊಂಡ್ರೆ ಡಿಫ್ರೆಂಟ್ ಲುಕ್ ಕೊಡುತ್ತೆ, ಹಾಗಾಗಿ ಸಿಂಗಲ್ ಪಿನ್ನೇ ಮಾಡಿಸ್ಕೊಂಡೆ. ಸ್ಯಾರಿ ಡ್ರೇಪ್ ಮಾಡೋರು ಅಷ್ಟೇ ತುಂಬಾ ಚೆನ್ನಾಗಿ ಡ್ರೇಪ್ ಮಾಡಿದರು. ಸಂಜೆ ಒಂದು 4-5 ಗಂಟೆ ತನಕ ನಾನು ಇದೇ ಸ್ಯಾರಿಯಲ್ಲೇ ಇದ್ದೆ, ಕಂಫರ್ಟಬಲ್ ಆಗಿತ್ತು. ನನಗೆ ಸಿಂಗಲ್ ಪಿನ್ ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ಆದ್ರೂ ಚೆನ್ನಾಗಿ ಕ್ಯಾರಿ ಮಾಡಿದೆ, ಚೆನ್ನಾಗಿ ಉಡ್ಸ್ಕೊಟ್ಟಿದ್ರು ನನಗೆ. Hi, Kavya. ನಮ್ಮ ಅಕ್ಕ ಪಂಜನಿ ಪಾವನಿ ಈ ಥರ ರೆಡಿ ಆಗಿದ್ರು. ಪಂಜನಿದು ಪಾವನಿದು ಇಬ್ರದ್ದು ಪಿಂಕ್ ಕಲರ್ ಗೌನು. ಪಂಜನಿದು ಕಂಪ್ಲೀಟ್ ಕಸ್ಟಮೈಸ್ ಮಾಡಿಸಿರೋದು, ಪಾವನಿದು ಮತ್ತು ಸಿರಿದು ರೆಡಿ ಫ್ರಾಕ್ಸ್ ತೊಗೊಂಬಂದಿರೋದು. ನನ್ನ ಲಾಸ್ಟ್ ಬಲೆ ಶಾಸ್ತ್ರದ ವ್ಲಾಗಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಮತ್ತು DM ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ನಿಮ್ಮ ಔಟ್ಫಿಟ್ ಡೀಟೇಲ್ಸ್ ಬಗ್ಗೆ ಹೇಳಿ ಅಂತ. ನಾನು ಈ ಲೆಹೆಂಗಾ ಫ್ಯಾಬ್ರಿಕ್ ತೊಗೊಂಡಿದ್ದು ಮೈಸೂರು ಉದ್ಯೋಗಲ್ಲಿ. ಫ್ರೀ ಸೈಜ್ ಲಂಗ ಬ್ಲೌಸ್ ಸೆಟ್ ಬರುತ್ತೆ, ಅದನ್ನು ತೊಗೊಂಡಿರೋದು ನಾವು, ಸ್ಯಾರಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದಲ್ಲ. ಮತ್ತು ಬ್ಲೌಸ್ಗೂ ಸಿಂಪಲಾಗಿ ವರ್ಕ್ ಮಾಡಿಕೊಂಡು ಬಾರ್ಡರ್ನ ಅಟ್ಯಾಚ್ ಮಾಡಿಸ್ಕೊಂಡಿದ್ದೀನಿ ಬ್ಯಾಕ್ಗೆ. ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರ್ ಕೆಳಗಡೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀನಿ. ಬ್ಯಾಕ್ ಹುಕ್ ಮಾಡಿಸ್ಕೊಂಡು ಫ್ರಂಟು ಒಂಥರ ಲೀಫ್ ಶೇಪ್ ನೆಕ್ ಕೊಡಿಸ್ಕೊಂಡಿದ್ದೀನಿ. ಯಾಕಂದರೆ ದುಪ್ಪಟ್ಟ ಹಾಕೊಂಡಾಗ ಈ ಥರ ತುಂಬ ಬ್ರಾಡ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ ಹುಕ್ ಇದ್ದರೆ. ದುಪ್ಪಟ್ಟಾನು ಮೈಸೂರು ಉದ್ಯೋಗಲ್ಲೇ ತೊಗೊಂಡೆ, ಆರ್ಗೆನ್ಸಾ ಫ್ಯಾಬ್ರಿಕಲ್ಲಿ ತೊಗೊಂಡೆ. ನನಗೆ ಬಾರ್ಡರ್ ಮ್ಯಾಚಿಂಗ್ ದುಪ್ಪಟ್ಟ ಸಿಗಲಿಲ್ಲ, ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಚೂಸ್ ಮಾಡ್ಕೊಂಡಿದ್ದು. ಆರ್ಗೆನ್ಸಾ ಸರಿಗೆ ನಿಲ್ತಾ ಇರಲಿಲ್ಲ ನನಗೆ, ಒಂಥರ ಫ್ಲೋಯಿ ಮೆಟೀರಿಯಲ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಟೈಮ್ ಇರಲಿಲ್ಲ ಜಾರ್ಜೆಟ್ಟಲ್ಲಿ ಅಥವಾ ಕ್ರೇಪಲ್ಲಿ ತೊಗೊಂಡು ಡೈ ಮಾಡಿಸ್ಕೊಂಡು ಕಸ್ಟಮೈಸ್ ಮಾಡಿಸ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಆರ್ಗೆನ್ಸಾನೇ ತೊಗೊಂಡು ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡೆ. ಈ ಬಾರ್ಡರು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಈ ಥರ ಬಾರ್ಡರ್ದೇ ಒಂದು ಶಾಪ್ ಇದೆ, ಅಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದು ನಮ್ಮ ಲೋಕಲ್ ಟೈಲರ್ ಹತ್ರನೇ ಮಾಡಿಸ್ಕೊಂಡಿದ್ದು. ಕಂಪ್ಲೀಟ್ ಲುಕ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಅದೇ ಥರನೇ ಬಂದಿತ್ತು. ಬಟ್ ಆರ್ಗೆನ್ಸಾ ಆಗಿರೋದ್ರಿಂದ ದುಪ್ಪಟ್ಟ ಸ್ವಲ್ಪ ನಿಲ್ತಾ ಇರಲಿಲ್ಲ, ಸ್ಟಿಫ್ ಆಗಿತ್ತು. ಹಾಗಾಗಿ ಹಿಂದೆ ಸ್ವಲ್ಪ ಜಾಸ್ತಿ ಪಿನ್ಸ್ ಯೂಸ್ ಮಾಡಿಕೊಂಡು ಉಟ್ಕೊಂಡಿದ್ದೆ. ಇದಾಗಿತ್ತು ನನ್ನ ಕಂಪ್ಲೀಟ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.